ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸರ ಭರ್ಜರಿ ಬೇಟೆ. 4.85 ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ ಪತ್ತೆ ಹಚ್ಚಿ ವಾರಸುದಾರರಿಗೆ ನೀಡುವ ಮೂಲಕ ಜನಸ್ನೇಹಿ ಆಡಳಿತ ತೋರಿಸಿದ್ದಾರೆ. ಮೊಬೈಲ್ ಮರಳಿ ಪಡೆದವರ ಮುಖದಲ್ಲಿ ನಗು ಮುನುಗುತ್ತಿತ್ತು ನೋಡ್ರಿ. ಗೋಕಾಕ್ ಡಿವೈಎಸ್ಪಿ ರವಿ ನಾಯಕ್ ಅವರ ನೇತೃತ್ವ, ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಶಂಕರ ಗಣಾಚಾರಿ, PSI ಸತೀಶ್ ಎಚ್ ಇವರ ನೇತೃತ್ವದಲ್ಲಿ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಮೊಬೈಲ್ ಕಳೆದು ಹೋಗಿರುವ 22 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮರಳಿ ಮೊಬೈಲ್ಗಳನ್ನು ಮಾಲೀಕರಿಗೆ ಇಂದು ಹಸ್ತಾಂತರ ಮಾಡಿದರು. ಅಂದಾಜು 22 ಮೊಬೈಲ್ಗಳ ಮೌಲ್ಯ 4.85 ಲಕ್ಷ ರೂಪಾಯಿ. ಕಳೆದು ಮೊಬೈಲ್ ಪತ್ತೆ ಮಾಡಿ ಪೊಲೀಸ್ ಸಿಬ್ಬಂದಿಗಳಾದ ಅರ್ಜುನ್ ಮಸರಗುಪ್ಪಿ, ಕ್ರೈಮ್ ಸಿಬ್ಬಂದಿ ಮಂಜುನಾಥ್ ಕಬ್ಬು, ರಾಜು ಪಡತರೆ, ಕುಮಾರ್ ಕರಣ್ಣವರ್ ತಂಡ ಮೊಬೈಲ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳುವಾದ ಮೊಬೈಲ್ ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರ. ಮೊಬೈಲ್ ಟ್ರ್ಯಾಕಿಂಗ್ ಸಹಾಯದಿಂದ ಪತ್ತೆ ಹಚ್ಚಿ ನೈಜ ಮಾಲೀಕರಿಗೆ ಮರಳಿ ಹಸ್ತಾಂತರ. ತಾವು ಮೊಬೈಲ್ ಕಳೆದುಕೊಂಡಿದ್ದರೆ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸಿ ಪೊಲೀಸರು ನಿಮ್ಮ ಮೊಬೈಲ್ ಬಳಸುತ್ತಿರುವವರ ಲೊಕೇಶನ್ ಪತ್ತೆ ಹಚ್ಚಿ ಅದನ್ನು ವಶಕ್ಕೆ ಪಡೆದು ನಿಮಗೆ ಮರಳಿಸುತ್ತಾರೆ. ಹುಕ್ಕೇರಿ ಪೊಲೀಸ್ ಠಾಣೆ ಆವರಣದಲ್ಲಿ ಡಿವೈಎಸ್ಪಿ ಹಾಗೂ CPI ಪೊಲೀಸ್ ಸಿಬ್ಬಂದಿಗಳಿಂದ ಮೊಬೈಲ್ಗಳ ಮೂಲ ಮಾಲೀಕರಿಗೆ ಹಸ್ತಾಂತರ. ಹುಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ಮೊಬೈಲ್ ಕಳೆದುಕೊಂಡ ಸಾರ್ವಜನಿಕರ ಮೊಬೈಲ್ ಪತ್ತೆ ಮಾಡಿ ಹಸ್ತಾಂತರ ಮಾಡುವ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು ಸಾರ್ವಜನಿಕರಿಂದ ಶ್ಲಾಘನೀಯ. ಸಾರ್ವಜನಿಕರು ಕಳೆದುಕೊಂಡಿದ್ದ ಮೊಬೈಲ್ಗಳನ್ನು ಹುಕ್ಕೇರಿ ಪೊಲೀಸ್ ಠಾಣೆ ಪೊಲೀಸರು CEIR ಪೋರ್ಟಲ್ ಮೂಲಕ ಪತ್ತೆ ಮಾಡಿ ಮರಳಿ ದೂರುದಾರರಿಗೆ ನೀಡಿದ್ದಾರೆ. ಸಾರ್ವಜನಿಕರು ನಮ್ಮ ಮೊಬೈಲ್ ನಮಗೆ ಸಿಕ್ತಂತ ಫುಲ್ ಖುಷಿಯಾಗಿದ್ದಾರೆ ನೋಡ್ರಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.